ದೇಶದ ಪ್ರಗತಿಗೆ ಮಕ್ಕಳ ಸಾಕ್ಷರತೆ ಅತ್ಯಗತ್ಯ. ಬಿಒಜಿಯಪ್ಪ. ಸಂತೆಬೆನ್ನೂರು ಕೆಪಿಎಸ್ ಶಾಲೆಯಲ್ಲಿ ಮಹಾಪೋಷಕರ ಮಹಾಸಭೆ, 1000ಕ್ಕೂ ಅಧಿಕ ಪೋಷಕರು ಭಾಗಿ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆವರಣದಲ್ಲಿ ಸೋಮವಾರ ಶಾಲಾ ಪ್ರಾರಂಭೋತ್ಸವ ಅಂಗವಾಗಿ ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ ಧ್ಯೇಯವಾಕ್ಯದಡಿ ಆಯೋಜಿಸಿದ ಮಹಾಪೋಷಕರ ಮಹಾಸಭೆ ಕಾರ್ಯಕ್ರಮವನ್ನು ಚನ್ನಗಿರಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಲ್ ಜಯಪ್ಪ ಉದ್ಘಾಟಿಸಿ ಮಾತನಾಡಿದರು. ಅವರು ಶಿಕ್ಷಣವೆಂಬುದು ಜ್ಞಾನದೀಪವಾಗಿದ್ದು ಅದು ಜೀವನದ ದಾರಿಯನ್ನ ಬೆಳಗಿಸುವ ಶಕ್ತಿಯನ್ನ ಹೊಂದಿದೆ. ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಶಿಕ್ಷಕರು ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸಿದಾಗ ಮಾತ್ರ ಶಿಕ್ಷಣದ ನಿಜವಾದ ಉದ್ದೇಶ ಸಫಲವಾಗುತ್ತದೆ ಎಂದು ಹೇಳಿದರು. ಸಂತೆಬೆನ್ನೂರು ಕೆಪಿಎಸ್ ಶಾಲೆ ತಾಲೂಕಾ ಜಿಲ್ಲೆ ಹಾಗೂ ರಾಜ್ಯ ಮಟ್ಟದಲ್ಲಿ ತನ್ನದೇ ಆದ ಹೆಗ್ಗಳಿಕೆಯನ್ನ ಹೊಂದಿದ್ದು, ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ತೃತೀಯ ಸ್ಥಾನವನ್ನು ಗಳಿಸುವ ಮೂಲಕ ಉತ್ತಮ ಸಾಧನೆ ಮಾಡಿದೆ. ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ಎಲ್ಕೆಜಿಗೆ 60ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ದಾಖಲಾತಿಯಾಗಿದ್ದು, ಶಾಲೆಯಲ್ಲಿ ಅಗತ್ಯ ಮೂಲ ಸೌಕರ್ಯಗಳನ್ನು ಕಲ್ಪಿಸಲಾಗಿದೆ. ಕ್ಷೇತ್ರದ ಶಾಸಕ ಕೆಎಸ್ ಬಸವಂತಪ್ಪ ಶಾಲೆಯ ಅಭಿವೃದ್ಧಿಗೆ ಅಗತ್ಯ ನೆರವನ್ನು ನೀಡಿದ್ದು, ಶಾಲೆಯಲ್ಲಿನ ಹಲವು ಕೊರತೆಗಳನ್ನು ನಿವಾರಿಸಿದ್ದಾರೆ ಎಂದು ತಿಳಿಸಿದರು. ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವ ನಿಟ್ಟಿನಲ್ಲಿ ಶಿಕ್ಷಕರು ವಿಶೇಷ ಕಾಳಜಿಯನ್ನು ವಹಿಸುತ್ತಿದ್ದು, ಬೆಳಗ್ಗೆ, ಸಂಜೆ ಹಾಗೂ ರಾತ್ರಿ ವೇಳೆಯಲ್ಲಿಯೂ ಮನೆ ಮನೆಗೆ ತೆರಳಿ ಕಲಿಕಾ ಬೋಧನೆಯನ್ನ ನೀಡುತ್ತಾ ಇದ್ದಾರೆ. ಗ್ರಾಮಸ್ಥರ ಸಹಭಾಗಿತ್ವದಿಂದ ಶಾಲೆಯಲ್ಲಿ ಹಲವು ವಿಶೇಷ ಸೌಲಭ್ಯಗಳನ್ನು ಕಲ್ಪಿಸಿರುವುದು ಶ್ಲಾಘನೀಯ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಕೆಪಿಎಸ್ ಶಾಲೆಯ ಉಪ ಪ್ರಾಂಶುಪಾಲ ಯು ಸಿದ್ದೇಶ, ಶಾಲಾ ಪ್ರಾರಂಭೋತ್ಸವ ಹಾಗೂ ಮಹಾಪೋಷಕರ ಮಹಾಸಭೆಗೆ 1000ಕ್ಕೂ ಅಧಿಕ ಪೋಷಕರು ಆಗಮಿಸಿರುವುದು ಸಂತಸದ ಸಂಗತಿ ಎಂದರು. ಜಿಲ್ಲೆಯಲ್ಲಿ ಅತಿ ಹೆಚ್ಚು ದಾಖಲಾತಿ ಹೊಂದಿರುವ ಶಾಲೆಗಳಲ್ಲಿ ಕೆಪಿಎಸ್ಸಿ ಕೂಡ ಒಂದಾಗಿದ್ದು, ಎನ್ಸಿಇಆರ್ಟಿ ಹಾಗೂ ರಾಜ್ಯ ಪಠ್ಯಕ್ರಮದಡಿ ದ್ವಿಭಾಷಾ ಮಾಧ್ಯಮದಲ್ಲೇ ಗುಣಮಟ್ಟದ ಶಿಕ್ಷಣವನ್ನು ನೀಡಲಾಗ್ತಾ ಇದೆ ಎಂದು ಹೇಳಿದರು. ಖಾಸಗಿ ಶಾಲೆಗಳು ದಾಖಲಾತಿಗಾಗಿ ಮನೆ ಮನೆಗೆ ತೆರಳುತ್ತಿದ್ದರೆ, ಸರ್ಕಾರಿ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳ ಕಲಿಕಾ ಪ್ರಗತಿ ಹಾಗೂ ಶೈಕ್ಷಣಿಕ ಸಾಧನೆಗಾಗಿ ಮನೆ ಮನೆಗೆ ಭೇಟಿ ನೀಡಿ ಮಾರ್ಗದರ್ಶನ ಮಾಡುತ್ತಿದ್ದಾರೆ. ಈ ಬಾರಿ ಎನ್ಎಂಎಂಎಸ್ ಪರೀಕ್ಷೆಯಲ್ಲಿ ಜಿಲ್ಲೆಗೆ ಅತ್ಯುತ್ತಮ ಫಲಿತಾಂಶ ತರುವ ವಿಶ್ವಾಸವಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಶಾಲೆಗೆ ಆಗಮಿಸಿದ್ದ ಮಕ್ಕಳ ತಾಯಂದಿರು ಹಾಗೂ ಪೋಷಕರು ಕುಂಕುಮ, ಅರಿಶಿಣ ಮತ್ತು ಹೂವು ನೀಡಿ ಆತ್ಮೀಯ ಸ್ವಾಗತ ಕೋರಲಾಯಿತು. ಬಳಿಕ ವಿದ್ಯಾರ್ಥಿಗಳು ಹಾಗೂ ಪೋಷಕರಿಗೆ ಗೋಧಿ ಪಾಯಸ ಸಹಿತ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಸಭೆಯಲ್ಲಿ ಪ್ರಾಂಶುಪಾಲೆ ಶಾರದಾ, ಎಸ್ಡಿಎಂಸಿ ಅಧ್ಯಕ್ಷೆ ನೇತ್ರಾವತಿ, ಕಿರಣ್ ಕುಮಾರ್, ಸಂತೋಷ್, ಮುಖ್ಯ ಶಿಕ್ಷಕ ಎಚ್ಎನ್ ರವಿ, ಪಾಪಯ್ಯ, ಗೊಲ್ಲರಹಳ್ಳಿ ಪ್ರಭು, ವೀರೇಶ್ ಪ್ರಸಾದ್, ರಾಮಪ್ಪ, ಮೊರಡಿ, ರವಿಕುಮಾರ್, ಎಂಬಿ ನಾಗರಾಜ್ ಹಾಗೂ ಕಾಕನೂರು ತಾಲೂಕು ಸೇರಿದಂತೆ ಶಿಕ್ಷಕರು ಹಾಗೂ ಪೋಷಕರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು. ಶಾಲಾ ಪ್ರಾರಂಭೋತ್ಸವದ ಅಂಗವಾಗಿ ನಡೆದ ಮಹಾಪೋಷಕರ ಮಹಾಸಭೆಯು ಪೋಷಕರು, ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳ ನಡುವೆ ಶಿಕ್ಷಣದ ಕುರಿತು ಮತ್ತಷ್ಟು ಜಾಗೃತಿ ಮೂಡಿಸುವುದರ ಜೊತೆಗೆ ಸರ್ಕಾರಿ ಶಾಲೆಗಳ ಮೇಲಿನ ವಿಶ್ವಾಸವನ್ನು ಹೆಚ್ಚಿಸಿದ ಅರ್ಥಪೂರ್ಣ ಕಾರ್ಯಕ್ರಮವಾಗಿ ಗಮನ ಸೆಳೆಯಿತು. ಬ್ಯೂರೋ ರಿಪೋರ್ಟ್ ದೇವರಾಜ್ ಕೆ. ಹಂಕ್ಲು, ಎನ್ಕೆಎಸ್ ಟಿವಿ 4 ದಾವಣಗೆರೆ. ಖಾಸಗಿ ಶಾಲೆಯವರು ಅಡ್ಮಿಷನ್ ಆಗ್ಬೇಕಾದ್ರೆ ನಿಮ್ಮ ಮನೆಗಳಿಗೆ ಬಂದು 2 ಗಂಟೆ ಕುತ್ಕೊಂಡು ನೀವು ಮಾತಾಡ್ತಾರೆ. ನಮ್ಮ ಸ್ಕೂಲಿಗೆ ಹಂಗೆ ಹಿಂಗೈತೆ ಅಂತ. ನಾವು ಅಡ್ಮಿಷನ್ ಮಾಡಿಸ್ಕೊಂಡು ಅಷ್ಟೇ ಅಲ್ಲದೆ ನಿಮ್ಮ ರಿಸಲ್ಟ್ ತರಬೇಕಾದ್ರೆ ಕೂಡ ನಮ್ಮೆಲ್ಲ ಟೀಚರ್ಸು ಬೆಳಗ್ಗೆ 5 ಗಂಟೆಯಿಂದ ನೀವು ಕಾಲ್ ಮಾಡ್ತಾರೆ. ಸಂಜೆ ಹೊತ್ತು ನಿಮ್ಮ ಮನೆಗಳಿಗೆ ಭೇಟಿ ಮಾಡಿ ನಿಮ್ಮ ಮಕ್ಕಳು ಓದ್ತಾ ಇದ್ದಾರೋ ಇಲ್ಲೋ ಅಂತೇಳಿ ಅವೆಲ್ಲ ವಿಷಯಗಳು ಎಷ್ಟು ಯಾವ ಸಬ್ಜೆಕ್ಟಲ್ಲಿ ಎಷ್ಟು ಮಾಡ್ತಿದ್ದಾರೆ, ಹೆಂಗೆ ಓದ್ತಾರೆ, ಸ್ಕೂಲಿಗೆ ಬರ್ತಿದ್ರು ಇಲ್ಲೋ ಅಂತೇಳಿ ನಿಮಗೆ ಮನವರಿಕೆ ಮಾಡ್ಕೊಡ್ತೀವಿ. ಇನ್ನೊಂದು ವಿಶೇಷ, ನಿಮ್ಮೆಲ್ಲರಿಗೂ ಸ್ವಲ್ಪ ಅನುಮಾನಗಳು, ಕೆಲವು ಪ್ರಶ್ನೆಗಳಿದ್ದಾವೆ. ನಿಜವಾಗಿ ಅಂತ ಯಾವುದೇ ಅನುಮಾನಗಳನ್ನು ಇಟ್ಕೋಬೇಡಿ. ತುಂಬಾ ಉತ್ತಮವಾದ ಶಿಕ್ಷಕರಿದ್ದಾರೆ. ತುಂಬಾ ನ್ಯಾಷನಲ್ ಲೆವೆಲಲ್ಲಿ, ರಾಜ್ಯ ಮಟ್ಟದಲ್ಲಿ ಇಡೀ ರಾಜ್ಯದ ನಮ್ಮ ಶಿಕ್ಷಕರ ಪರಿಚಯ ಮಾಡೋದಾದ್ರೆ ನಿಮಗೆ ನಾನು ಒಬ್ಬ ಶಿಕ್ಷಕನಾಗಿ ಪರಿಚಯ ಮಾಡ್ಕೊಳ್ತೀನಿ. ನಾನು KES ಅಂತ ಒಂದು ಎಕ್ಸಾಮ್ ಬರೀತೀನಿ. ಅದರಲ್ಲಿ ಅದಕ್ಕಿಂತ ಮುಂಚೆ ಸುಮಾರು ಒಂದು 20 ಎಕ್ಸಾಮ್ ಅನ್ನು ಪಾಸ್ ಮಾಡಿ ಒಂದ್ಸರಿ PDO ಆಗಿ ಗ್ರಾಮ ಪಂಚಾಯತ್ ಸೆಕ್ರೆಟರಿ ಅಪಾಯಿಂಟ್ ಆದ. ಅದಾದ್ಮೇಲೆ KES ಅನ್ನೋ ಎಕ್ಸಾಮ್ ಅಲ್ಲಿ ಕರ್ನಾಟಕಕ್ಕೆ 20ನೇ ರ್ಯಾಂಕ್ ತಗೊಂಡು ನಾನು ಪಾಸ್ ಆಗಿ ಶಾಲೆಗೆ 10 ವರ್ಷ ಟೀಚರ್ಸ್ಗೆ ಪಾಠ ಮಾಡಿದವರು ನಾನು. ಅದಾದ್ಮೇಲೆ ಈ ಶಾಲೆಗೆ ಬಂದೆ. ಅದಷ್ಟೇ ಅಲ್ಲ, ನಾನು ಒಬ್ಬನೇ ಅಲ್ಲ, ನಮ್ಮ ಶಾಲೆಯಲ್ಲಿರುವ ಪ್ರತಿಯೊಬ್ಬ ಟೀಚರ್ಸ್ ಕೂಡ ಸುಮ್ಮನೆ BEd ಮಾಡಿದ ತಕ್ಷಣ ಶಾಲೆಗೆ ಹೋಗಿ ಚಾಪೀಸ್ ಎತ್ಕೊಂಡು ಪಾಠ ಮಾಡೋದಲ್ಲ. ಒಂದು ಟೀಚರ್ ವೃತ್ತಿ ಆಗ್ಬೇಕು ಅಂದ್ರೆ BA ಮಾಡಬೇಕು, BSc ಮಾಡಬೇಕು, B.Ed ಮಾಡಬೇಕು, MSc ಮಾಡಬೇಕು. ಅದಷ್ಟೆಲ್ಲ ಮಾಡಿ ಆದ್ಮೇಲೆ 2-3 ವರ್ಷ ಮನೆಗಳಲ್ಲಿ ಕೂತ್ಕೊಂಡು 1ನೇ ಕ್ಲಾಸಿಂದ ಏನೆಲ್ಲ ಓದಬೇಕಾಗಿತ್ತೋ ಅಷ್ಟೆಲ್ಲ ಸಬ್ಜೆಕ್ಟ್ಗಳನ್ನು, ಎಲ್ಲ ಸಬ್ಜೆಕ್ಟ್ ಕೂಡ ನಮ್ಮಲ್ಲಿ ಬರೀ ಸೋಷಿಯಲ್ ಟೀಚರು ಅವ್ರಿಗೆ ಮ್ಯಾಥ್ಸ್ ಗೊತ್ತಿಲ್ಲ, ನಂಗಿಲ್ಲ.
ಮ್ಯಾಥ್ಸ್ ಟೀಚರ್ ಸೋಷಿಯಲ್ ಗೊತ್ತಿಲ್ಲ ನಮ್ಗೆ. ಯಾಕೆಂದ್ರೆ ಒಂದು ಎಕ್ಸಾಮ್ ಪಾಸ್ ಮಾಡಬೇಕು ಅಂದ್ರೆ, ಟಿ ಪಾಸ್ ಮಾಡಬೇಕು ಅಂದ್ರೆ, CT ಪಾಸ್ ಮಾಡಬೇಕು ಅಂದ್ರೆ ಎಲ್ಲ ಸಬ್ಜೆಕ್ಟ್ ಅನ್ನು ಓದ್ಕೊಂಡು ಪಾಸ್ ಆಗಿ ಆಮೇಲೆ ಅಪಾಯಿಂಟ್ ಆಗಿ ಬಂದಿರೋ ಶಿಕ್ಷಣ ಮಾಡ್ತಿರ್ಲಿಲ್ಲ. ನಾವು ಉಚಿತವಾಗಿ ಶಿಕ್ಷಣವನ್ನ ಕೊಟ್ಟು ಆ ಮಕ್ಕಳಿಗೆ ಆ ರೀತಿ ಮಾಡಿದ್ವಿ. ಇದರ ಹಿಂದೆ ಈ ಶಾಲೆಯ ಶಿಕ್ಷಕರ ಪರಿವಾರದ ಶ್ರಮ ಇದೆ, ಅವರ ಮಾರ್ಗದರ್ಶನ ಇದೆ. ನಿಮ್ಮ ಮನೆ ಮನೆಗೆ ಬಂದಿದ್ದಾರೆ, ನಿಮ್ಮ ಮಕ್ಕಳೊಂದಿಗೆ ಮಾತಾಡಿದ್ದಾರೆ, ರಾತ್ರಿ ಕ್ಲಾಸ್ ಮಾಡಿದ್ದಾರೆ, ಸಂಜೆ ಕ್ಲಾಸ್ ಮಾಡಿದ್ದಾರೆ, ಬೆಳಿಗ್ಗೆ ಕ್ಲಾಸ್ ಮಾಡಿದ್ದಾರೆ. ಇದು ಒಂದೇ ಇಲ್ಲ, ಈ ಶಾಲೆ ಎಲ್ಲ ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಾ ಇದೆ, ಎಲ್ಲ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿ ನುಗ್ತಾ ಇದೆ. ಇವತ್ತು ತಪ್ಪರೆ ನಾಳೆ ರಿಸಲ್ಟ್ ಬರುತ್ತೆ. NMMS ಪರೀಕ್ಷೆಯಲ್ಲಿ ಈ ಶಾಲೆ ಚನ್ನಗಿರಿ ತಾಲೂಕಲ್ಲಿ ಹೆಚ್ಚು ಕಡಿಮೆ ಇದ್ರೆ ಜಿಲ್ಲೆಯಲ್ಲಿ ಮೊದಲ ಸ್ಥಾನದಲ್ಲಿ ನಿಲ್ಲುತ್ತೆ. ನನಗೆ ಗೊತ್ತಿದೆ, ಗ್ಯಾರಂಟಿ ಇದೆ, ನಂಬಿಕೆ ಇದೆ, ಭರವಸೆ ಇದೆ. ಅಷ್ಟು ಪ್ರಾಮಾಣಿಕವಾಗಿ ನಾವು ಪ್ರಯತ್ನವನ್ನು ಮಾಡಿದ್ವಿ. ನಮ್ಮ ಟೀಮು, ನಮ್ಮ ಶಿಕ್ಷಕರು NMMS ಎಷ್ಟು ಕೆಲಸ ಮಾಡಿದ್ದಾರೆ ಅಂದ್ರೆ, ನಮ್ಮ ಧ್ಯಾನೇಶು ಮತ್ತೆ ಇನ್ನು ಅವರು ಹೆಸರುಗಳೆಲ್ಲ ಗೊತ್ತಿಲ್ಲ, ಸಾರಿ, ಜಗದೀಶ್ ಅವರೆಲ್ಲ ಎಷ್ಟು ಹುಚ್ಚಚ್ಕೊಂಡು ಕೆಲಸ ಮಾಡಿದಾರ್ರಿ. ಈ ತರ ಬರ್ಬೇಕು ಜೋಶ್, ನಮ್ಮ ಶಾಲೆ ಗೆಲ್ಬೇಕು, ನಮ್ಮ ಮಕ್ಕಳಿಗೆ ಅನುಕೂಲ ಆಗ್ಬೇಕು. ಆ ಎಕ್ಸಾಮ್ ಅಲ್ಲಿ ಪಾಸ್ ಆದ್ರೆ ಅವರು ತಿಂಗಳ 1,000 ರೂಪಾಯಿನ 4 ವರ್ಷ 48,000 ರೂಪಾಯಿ ಪ್ರತಿಭಾ ಪುರಸ್ಕಾರವನ್ನು ಪಡೀತಾರೆ. ಅವ್ರ ಬ್ಯಾಂಕಿಗೆ, ಅವ್ರ ಅಕೌಂಟಿಗೆ ಬರುತ್ತೆ. ಇದು ಯಾವ ಖಾಸಗಿ ಶಾಲೆಯಲ್ಲಿ ಇದೆ ಈ ಅವಕಾಶ? ಓನ್ಲಿ ಗೌರ್ಮೆಂಟ್ ಮತ್ತೆ ಏಡೆಡ್ ಶಾಲೆಗೆ ಮಾತ್ರ ಇರೋದು. ಬರೀ ಅದು ಸ್ಕಾಲರ್ಶಿಪ್ ಅಷ್ಟೇ ಅಲ್ಲ, ಅವರು ಮುಂದೆ ಎಲ್ಲ ಪರೀಕ್ಷೆಗಳಿಗೆ ಅದು ಬೇಸ್ ಆಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳು ನೀವೇನ್ ಕನ್ಸ್ಕೊಂಡಿದ್ರಿ, ಯಾರ DC ನೋಡಿದ್ರೆ ನನ್ನ ಮಗ DC ಆಗ್ಬೇಕು, ಯಾರ ಡಾಕ್ಟರ್ ನೋಡಿದ್ರೆ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ನೋಡಿದ್ರೆ ಇಂಜಿನಿಯರ್ ಆಗ್ಬೇಕು, ಲಾಯರ್ ನೋಡಿದ್ರೆ ಲಾಯರ್ ಆಗ್ಬೇಕು, ಜಡ್ಜ್ ನೋಡಿದ್ರೆ ಜಡ್ಜ್ ಆಗ್ಬೇಕು ಅಂತ ಅನ್ಕೊಂತೀರಿ. ಅದು ಹಾಗೆ ಸುಲಭ ಒಂದೇ ಸರಿ ಮ್ಯಾಜಿಕ್ ಮಾಡಕ್ ಬರಲ್ಲ. ತಳಮಟ್ಟದಲ್ಲಿ ಮಕ್ಕಳನ್ನ ನಾವು ಬೇಸಿಕ್ ಚೆನ್ನಾಗಿ ಹಾಕ್ಬೇಕು ಅಂತ ಒಂದು ಎಲ್ಲ ವ್ಯವಸ್ಥೆಯನ್ನ ಈ ಶಾಲೆ ಹೊಂದಿದೆ, ಕೊಡ್ತಾ ಇದೆ. ಇದು ಗ್ಯಾರಂಟಿ. ನೀವು ಸರಿಯಾಗಿ ಪೋಷಕರು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡಿದ್ದೀರಾ? ಪೋಷಕರು ಮಾತಾಡಿ.